ಅಂಚೆ ಇಲಾಖೆಯಿಂದ ಒಂದು ಬೃಹತ್ ನೇಮಕಾತಿಯ ನೋಟಿಫಿಕೇಶನ್ ಆಗಿದ್ದು ಟೋಟಲ್ ಆಗಿ 44,428 ಹುದ್ದೆಗಳ ನೇಮಕಾತಿ ಆದೇಶ ಇದಾಗಿದೆ. ಈ ನೇಮಕಾತಿಯ ಕುರಿತು ಅರ್ಜಿ ಸಲ್ಲಿಸುವ ದಿನಾಂಕ ಹಾಗೂ ಅರ್ಜಿ ಸಲ್ಲಿಸುವ ಕೊನೆಯ ದಿನಾಂಕ ಏನಾಗಿರುತ್ತದೆ, ಅದೇ ರೀತಿ ಈ ಅಂಚೆ ಇಲಾಖೆಯ ಅರ್ಜಿ ಸಲ್ಲಿಸಲು ಯಾರೆಲ್ಲ ಎಲಿಜಿಬಲ್ ಆಗಿದ್ದೀರಾ, ಎಲಿಜಿಬಲ್ ಇರುವಂತಹ ಕ್ಯಾಂಡಿಡೇಟ್ಗಳಿಗೆ ಅರ್ಜಿ ಸಲ್ಲಿಸಲು ಯಾವೆಲ್ಲ ದಾಖಲಾತಿಗಳು ಬೇಕಾಗುತ್ತದೆ, ಅದೇ ರೀತಿ ಈ 44,428 ಪೋಸ್ಟ್ಗಳಲ್ಲಿ ಕರ್ನಾಟಕ ರಾಜ್ಯಕ್ಕೆ ಎಷ್ಟು ಪೋಸ್ಟ್ಗಳನ್ನು ರಿಸರ್ವ್ ಮಾಡಿ ಇಡಲಾಗಿದೆ, ಹೀಗೆ ಈ ನೇಮಕಾತಿಯ ಕುರಿತು ಸಂಪೂರ್ಣ ಮಾಹಿತಿಯನ್ನು ಈ ಒಂದು ವಿಡಿಯೋದಲ್ಲಿ ನೋಡೋಣ. ನಮಸ್ಕಾರ ಎಲ್ಲರಿಗೂ. ಈ ಒಂದು ವಿಡಿಯೋನ ಸ್ಟಾರ್ಟ್ ಮಾಡೋಣ. ಇಂಡಿಯನ್ ಪೋಸ್ಟ್ ಸರ್ಕಲ್ನಲ್ಲಿ GDS ರಿಕ್ರೂಟ್ಮೆಂಟ್ ಅಂತ ಒಂದು ನೇಮಕಾತಿ ಆದೇಶ ಆಗಿದ್ದು, ಈ GDS ಅಂದರೆ ಗ್ರಾಮೀಣ ಡಾಕ್ ಸೇವಕ್ ಅಂತ 44,228 ಪೋಸ್ಟ್ಗಳ ನೇಮಕಾತಿ ಆದೇಶ ಇದಾಗಿದೆ. ಈ ಒಂದು ಬೃಹತ್ ನೇಮಕಾತಿಯಲ್ಲಿ ಕರ್ನಾಟಕಕ್ಕೆ ಟೋಟಲ್ ಆಗಿ ಎಷ್ಟು ಪೋಸ್ಟ್ಗಳದ ಅಂತೇಳಿ ಈ ಒಂದು ವಿಡಿಯೋದಲ್ಲಿ ಮುಂದೆ ತಿಳಿಸಿದ್ದೇವೆ ರೀ. ಈ ಒಂದು ವಿಡಿಯೋನ ಸಂಪೂರ್ಣವಾಗಿ ನೋಡಿ ಈ ಒಂದು ನೇಮಕಾತಿ ಬಗ್ಗೆ ಸಂಪೂರ್ಣ ಮಾಹಿತಿಯನ್ನು ಇಲ್ಲಿ ನೀಡಿದ್ದೇವೆ. ಫಸ್ಟ್ ಆಫ್ ಆಲ್ ನಾವು ಅರ್ಜಿ ಸಲ್ಲಿಸುವಂತಹ ಡೇಟನ್ನು ನೋಡೋದಾದರೆ 15/7/2024ರಿಂದ ಈ ಅರ್ಜಿ ಹಾಕುವಂಥ ಪ್ರಕ್ರಿಯೆ ಆಲ್ರೆಡಿ ಆನ್ಲೈನ್ ಮೂಲಕ ಸ್ಟಾರ್ಟ್ ಆಗಿದ್ದು, ಲಾಸ್ಟ್ ಡೇಟ್ ಬಂದುಬಿಟ್ಟು 5/8/2024 ಆಗಿದೆ. ಟೋಟಲ್ ಆಗಿ 20 ದಿನಗಳ ಕಾಲಾವಕಾಶದಲ್ಲಿ ನೀವು ಈ ಒಂದು ಅರ್ಜಿಯನ್ನು ಸಲ್ಲಿಸಬಹುದಾಗಿದೆ. ಈ ಒಂದು ಅರ್ಜಿ ಸಲ್ಲಿಸುವಾಗ ಏನಾದರೂ ಮಿಸ್ಟೇಕ್ಸ್ ಆಗಿದ್ದರೆ 6/8/2024ರಿಂದ 8/8/2024ರವರೆಗೆ 2 ದಿನಗಳ ಕಾಲಾವಕಾಶನೂ ಕೂಡ ನೀಡಿದ್ದಾರೆ. ಸೊ ಈ ಒಂದು ಅರ್ಜಿಯನ್ನು ಯಾರೆಲ್ಲ ಸಲ್ಲಿಸಬಹುದು ಅಂತೇಳಿದರೆ SSLC ಅಂದರೆ 10th ಯಾರೆಲ್ಲ ಪಾಸ್ ಆಗಿದ್ದೀರಲ್ಲ ಎಲ್ಲ ಕ್ಯಾಂಡಿಡೇಟ್ಸ್ಗಳು ಕೂಡ ಈ ಒಂದು ಜಾಬ್ಗೆ ಎಲಿಜಿಬಲ್ ಇರ್ತೀರ. ಸೊ SSLC ಮುಗಿಸಿದಂಥ ಎಲ್ಲ ವಿದ್ಯಾರ್ಥಿಗಳು ಕೂಡ ಈ ಒಂದು ಅರ್ಜಿನ ಸಲ್ಲಿಸಬಹುದಾಗಿದೆ. ಮಿನಿಮಮ್ 18 ವರ್ಷ ಹಾಗೆ ಮ್ಯಾಕ್ಸಿಮಮ್ 40 ವರ್ಷಗಳ ವಯೋಮಿತಿ ಹೊಂದಿದಂತಹ ಕ್ಯಾಂಡಿಡೇಟ್ಸ್ಗಳು ಈ ಒಂದು ಅರ್ಜಿನ ಸಲ್ಲಿಸಬಹುದಾಗಿದೆ. ಅದೇ ರೀತಿ ಏಜ್ ರಿಲ್ಯಾಕ್ಸೇಷನ್ ಬಂದುಬಿಟ್ಟು ನಿಮ್ಮ ಕ್ಯಾಟಗರಿ ವೈಸ್ ಚೇಂಜ್ ಆಗುತ್ತೆ, ಅದನ್ನು ನೀವು ನೋಟಿಫಿಕೇಷನಲ್ಲಿ ನೋಡ್ಕೋಬೋದು. ಅಪ್ಲಿಕೇಶನ್ ಫೀಸ್ ಬಂದುಬಿಟ್ಟು ಎಲ್ಲ ಕ್ಯಾಂಡಿಡೇಟ್ಸ್ಗೆ ಅಂದರೆ GM ಕ್ಯಾಂಡಿಡೇಟ್ಸ್ಗೆ 100 ರೂಪಾಯಿಗಳ ಚಾನಲ್ ಇದ್ದು ಇದನ್ನು ನೀವು ಆನ್ಲೈನ್ ಮುಖಾಂತರ ಪೇ ಮಾಡ್ಬೋದಾಗಿದೆ. ಅದೇ ರೀತಿ SC ST PWD ಫಿಮೇಲ್ ಹಾಗೆ ಟ್ರಾನ್ಸ್ ವುಮೆನ್ ಕ್ಯಾಂಡಿಡೇಟ್ಸ್ಗಳಿಗೆ ಯಾವುದೇ ಫೀಸ್ ಇರೋದಿಲ್ಲ. ಇವರು ಫೀಸ್ನಿಂದ ವಿನಾಯಿತಿಯನ್ನು ಪಡೆದಿದ್ದು GM ಕ್ಯಾಂಡಿಡೇಟ್ಸ್ಗಳು 100 ರೂಪಾಯಿಗಳ ಫೀಸ್ ಇರುತ್ತೆ, ಅವ್ರ ರೈತಲ್ಲ ಆನ್ಲೈನ್ ಮುಖಾಂತರ ಈ ಒಂದು ಫೀಸನ್ನು ಪೇ ಮಾಡ್ಬೋದಾಗಿದೆ. ಪೇ ಮಾಡೋದರ ಮೂಲಕ ಈ ಒಂದು ಅರ್ಜಿನ ಸಲ್ಲಿಸಬಹುದಾಗಿದೆ. ನೆಕ್ಸ್ಟ್ ಕರ್ನಾಟಕಕ್ಕೆ ಎಷ್ಟು ಪೋಸ್ಟ್ಗಳಂದರೆ 1940 ಅಂದರೆ 1940 ಪೋಸ್ಟ್ಗಳ ಒಂದು ನೇಮಕಾತಿ ಇದಾಗಿದೆ. ಸೊ ಈ ಒಂದು ಸೆಲೆಕ್ಷನ್ ಪ್ರೊಸೆಸ್ ಯಾವ ರೀತಿ ಇರುತ್ತೆ ಅಂದರೆ SSLCಯಲ್ಲಿ ಯಾರೆಲ್ಲ ಹೈಯೆಸ್ಟ್ ಮಾರ್ಕ್ಸನ್ನು ತೊಂದಿದ್ದಾರಲ್ಲ ಆ ಹೈಯೆಸ್ಟ್ ಮಾರ್ಕ್ಸ್ನ ಒಂದು ಮೆರಿಟ್ ಲಿಸ್ಟ್ನ ಇವರು ರಿಲೀಸ್ ಮಾಡ್ತಾರೆ. ಆ ಮೆರಿಟ್ನಲ್ಲಿ ಯಾರು ಹೈಯೆಸ್ಟ್ ಮಾರ್ಕ್ಸ್ ಇರುತ್ತಲ್ಲ ಅವರು ಸೆಲೆಕ್ಟ್ ಆಗ್ತಾರೆ. ಅದೇ ರೀತಿ ಹೈಯೆಸ್ಟ್ ಮಾರ್ಕ್ಸ್ ಆಗಿರ್ಬೋದು ಮತ್ತು ಏಜನ್ನು ಕೂಡ ಇಲ್ಲಿ ಕನ್ಸಿಡರ್ ಮಾಡುವಂಥ ಚಾನ್ಸಸ್ ಇರುತ್ತೆ. ಸೊ ಈ ರೀತಿ ಒಂದು ಸೆಲೆಕ್ಷನ್ ಪ್ರೊಸೆಸ್ ಇರುತ್ತೆ. ಈ ಅರ್ಜಿಯನ್ನು ನೀವು ಆನ್ಲೈನ್ ಮುಖಾಂತರ ಸಲ್ಲಿಸೋಕೆ ಯಾವೆಲ್ಲ ಡಾಕ್ಯುಮೆಂಟ್ಸ್ ಬೇಕಪ್ಪ ಅಂದರೆ ಫಸ್ಟ್ ಆಫ್ ಆಲ್ ನಿಮ್ಮ SSLC ಮಾರ್ಕ್ಸ್ ಕಾರ್ಡ್ ಬೇಕಾಗುತ್ತೆ. ಅದಾದಮೇಲೆ ಆಧಾರ್ ಕಾರ್ಡ್, ಕಾಸ್ಟ್ ಸರ್ಟಿಫಿಕೇಟ್, ಅದೇ ರೀತಿ ನಿಮ್ಮ ಫೋಟೋ, ಸಿಗ್ನೇಚರ್ ಮತ್ತು ಮೊಬೈಲ್ ನಂಬರ್, ಜಿಮೇಲ್, ಇವು ಬೇಸಿಕ್ಕಾಗಿ ಒಂದು 5 ಡಾಕ್ಯುಮೆಂಟ್ಸ್ ಮೂಲಕ ನೀವು ಈ ಒಂದು ಅರ್ಜಿನ ಸುಲಭವಾಗಿ ಆನ್ಲೈನ್ ಮುಖಾಂತರ ಹಾಕ್ಬೋದಾಗಿದೆ. ಈ ಅರ್ಜಿ ಸಲ್ಲಿಸುವಂಥ ಒಂದು ವಿಡಿಯೋನು ಕೂಡ ನಮ್ಮ ಚಾನಲಲ್ಲಿ ನಾವು ಅಪ್ಲೋಡ್ ಮಾಡ್ತಾ ಇದ್ದೇವೆ. ಅದನ್ನು ಕೂಡ ನೀವು ಅರ್ಜಿ ಸಲ್ಲಿಸುವಂಥ ವಿಡಿಯೋನ ನೋಡಿ ನೀವು ನಿಮ್ಮ ಮೊಬೈಲ್ ಮತ್ತು ಲ್ಯಾಪ್ಟಾಪ್ ಮುಖಾಂತರ ನೀವು ಅರ್ಜಿಯನ್ನು ಸಲ್ಲಿಸಬಹುದಾಗಿದೆ. ಈ ನೇಮಕಾತಿ ಕುರಿತು ಯಾವುದೇ ಡೌಟ್ಸ್ ಇದ್ದರೆ ನಮ್ಮ ಒಂದು ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟ್ ಮೂಲಕ ತಿಳಿಸಿ, ನಿಮಗೆ ನಾವು ಹೆಲ್ಪ್ ಮಾಡ್ತೇವೆ. ಸೊ ಇದೇ ರೀತಿ ಇನ್ಫಾರ್ಮೇಟಿವ್ ವಿಡಿಯೋಗಾಗಿ ನೋಡೋದಕ್ಕಾಗಿ ನಮ್ಮ ಒಂದು ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಬೆಲ್ ಬಟನ್ ಒತ್ತಿ. ಅದೇ ರೀತಿ ಫ್ರೆಂಡ್ಸ್ ಮತ್ತು ಫ್ಯಾಮಿಲಿಯೊಂದಿಗೆ ಕೂಡ ಈ ಒಂದು ವಿಡಿಯೋನ ಶೇರ್ ಮಾಡೋದ್ರ ಮೂಲಕ ನಮ್ಮನ್ನು ಸಪೋರ್ಟ್ ಮಾಡಿ. ಧನ್ಯವಾದಗಳು.